ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ನೀಟ್ ಅಕ್ರಮ ಎನ್ಟಿಎ ರದ್ದತಿಗೆ ಎಐಡಿಎಸ್ಒ ಆಗ್ರಹ. ಕೊಪ್ಪಳ ಬಸ್ ನಿಲ್ದಾಣದ ಕನಕದಾಸ ವೃತ್ತದಲ್ಲಿ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ. ಕೊಪ್ಪಳ ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನ ರದ್ದುಗೊಳಿಸಲಾಗಿದ್ದು, ಈ ಕೂಡಲೇ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಕಾರಣರಾದವರಿಗೆ ನಿರ್ದೇಶನೀಯ ಶಿಕ್ಷೆ ವಿಧಿಸಬೇಕು ಹಾಗೂ ಎನ್ಟಿಎಯನ್ನ ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿ ಕೊಪ್ಪಳದ ಬಸ್ ನಿಲ್ದಾಣದ ಕನಕದಾಸ ವೃತ್ತದಲ್ಲಿ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಎಐಡಿಎಸ್ಒ ರಾಜ್ಯ ಮುಖಂಡರಾದ ತುಳಜಾರಾಮ್ ಎನ್ಕೆ ಮಾತನಾಡಿ, ಪದೇ ಪದೇ ಮರುಕಳಿಸುತ್ತಿರುವ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇವಲ ಒಂದು ಪರೀಕ್ಷಾ ಸಂಸ್ಥೆಯ ವೈಫಲ್ಯವಲ್ಲ, ಇದು ಲಕ್ಷಾಂತರ ಪ್ರಾಮಾಣಿಕ ವಿದ್ಯಾರ್ಥಿಗಳ ಬೆವರು ಮತ್ತು ಕನಸುಗಳ ಮೇಲೆ ಎಸಗುತ್ತಿರುವ ಘೋರ ದೌರ್ಜನ್ಯವಾಗಿದೆ. ಕೇವಲ 3 ವರ್ಷಗಳಲ್ಲಿ 2ನೇ ಬಾರಿಗೆ ವೈದ್ಯಕೀಯ ಶಿಕ್ಷಣದ ಕನಸು ಹೊತ್ತವರ ಆಶೋತ್ತರಗಳನ್ನು ಅತಿ ಹೆಚ್ಚು ಹಣ ನೀಡುವವರಿಗೆ ಹರಾಜು ಹಾಕಲಾಗಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯು ಕೋಚಿಂಗ್ ಮಾಫಿಯಾದ ಕೈಗೊಂಬೆಯಂತೆ ವರ್ತಿಸುತ್ತಿರುವುದು ಇಡೀ ವ್ಯವಸ್ಥೆಯ ಹದಗೆಟ್ಟ ಸ್ಥಿತಿಯನ್ನ ತೋರಿಸುತ್ತಿದೆ. ಈ ವ್ಯವಸ್ಥೆಯು ವಿದ್ಯಾರ್ಥಿಗಳಲ್ಲಿ ತೀವ್ರ ಆತಂಕ ಮತ್ತು ಹತಾಶೆಯನ್ನ ಮೂಡಿಸಿದೆ. ಕೇವಲ ಲಾಭಕ್ಕಾಗಿ ಸಾರ್ವಜನಿಕ ಶಿಕ್ಷಣ ವ್ಯವಸ್ಥೆಯನ್ನ ವ್ಯವಸ್ಥಿತವಾಗಿ ನಾಶಪಡಿಸುತ್ತಿರುವುದು ಖಂಡನೀಯ. ಕೆಲವರ ಸಂಸ್ಥೆಯು ಕೋಚಿಂಗ್ ಮಾಫಿಯಾದ ಕೈಗೊಂಬೆಯಂತೆ ಎಂದರು. ನಮ್ಮ ವಿದ್ಯಾರ್ಥಿಗಳ ಭವಿಷ್ಯದ ಅಡಿಪಾಯವನ್ನೇ ಭ್ರಷ್ಟಾಚಾರ ಮತ್ತು ಆಡಳಿತಾತ್ಮಕ ನಿರ್ಲಕ್ಷ್ಯಕ್ಕೆ ಬಲಿ ನೀಡಲಾಗುತ್ತಿದೆ. ಶಿಕ್ಷಣ ವ್ಯವಸ್ಥೆಯನ್ನ ಮಾರುಕಟ್ಟೆಯನ್ನಾಗಿ ಮಾಡಿಕೊಂಡಿರುವುದರಿಂದ ಇಂತಹ ಸಮಸ್ಯೆಗಳು ಪದೇ ಪದೇ ಹಲವು ಕೇಂದ್ರೀಕೃತ ಪರೀಕ್ಷೆಗಳಲ್ಲಿ ಮರುಕಳಿಸುತ್ತಿವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪಾರದರ್ಶಕವಾಗಿ ಮತ್ತು ಸುರಕ್ಷಿತವಾಗಿ ಪರೀಕ್ಷೆಗಳು ನಡೆಸುವಲ್ಲಿ ಪದೇ ಪದೇ ವಿಫಲವಾಗಿ ದೇಶದ ನಂಬಿಕೆಯನ್ನ ಕಳೆದುಕೊಂಡಿರುವ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯನ್ನ ಸಂಪೂರ್ಣವಾಗಿ ರದ್ದುಗೊಳಿಸಬೇಕು. ಪ್ರಶ್ನೆ ಪತ್ರಿಕೆ ಸೋರಿಕೆಯ ಹಿಂದೆ ಇರುವ ವ್ಯಕ್ತಿಗಳು ಮತ್ತು ಮಾಫಿಯಾವನ್ನ ಪತ್ತೆ ಹಚ್ಚಲು ಉನ್ನತ ಮಟ್ಟದ ಸ್ವತಂತ್ರ ನ್ಯಾಯಾಂಗ ತನಿಖೆಯಾಗಬೇಕು ಹಾಗೂ ತಪ್ಪಿತಸ್ಥರಿಗೆ ನಿರ್ದೇಶನೀಯ ಶಿಕ್ಷೆಯಾಗಬೇಕು. ಪ್ರವೇಶ ಪರೀಕ್ಷಾ ಪದ್ಧತಿಯನ್ನ ಮೂಲಗ್ರಹವಾಗಿ ಬದಲಿಸಿ ಅದು ಸಾಮಾನ್ಯರಿಗೂ ಲಭ್ಯವಿರುವಂತೆ ಪಾರದರ್ಶಕವಾಗಿ ಮತ್ತು ಖಾಸಗಿ ವಾಣಿಜ್ಯ ಹಿತಾಸಕ್ತಿಗಳಿಂದ ಮುಕ್ತವಾಗಿರುವಂತೆ ನೋಡಿಕೊಳ್ಳಬೇಕು. ಅನ್ಯಾಯದ ವಿರುದ್ಧ ಹೋರಾಡಲು ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಶಿಕ್ಷಣ ಪ್ರೇಮಿ ಸಮುದಾಯದ ಮುಂದೆ ಬರಬೇಕು ಎಂದು ಕರೆ ನೀಡಿದರು. ಪ್ರತಿಭಟನೆಯಲ್ಲಿ ಎಐಡಿಎಸ್ಒ ಜಿಲ್ಲಾ ಸಂಘಟಕರಾದ ಪ್ರದೀಪ್, ಶಾರದಾ, ಪೋಷಕರಾದ ಸಿದ್ದಲಿಂಗರೆಡ್ಡಿ, ಶರಣುಗಡ್ಡಿ, ವಿದ್ಯಾರ್ಥಿಗಳಾದ ಅಭಿಷೇಕ್, ಪಲ್ಲವಿ, ಪ್ರತಿಭಾ, ಸ್ಫೂರ್ತಿ, ಸ್ನೇಹ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೆಲವು ಇನ್ಸ್ಟಿಟ್ಯೂಷನ್ಗಳಿದ್ದಾವೆ, ಎಲ್ಲ ಅವ್ರ ಪರವಾಗಿ ನಡೆಯುತ್ತೆ. ಇವತ್ತು ಯಾವ ಕೆಲವೇ ಟಾಪ್ ಇನ್ಸ್ಟಿಟ್ಯೂಷನ್ಸ್ ಇದಾವೆ, ನೀಟು JEE ಯಾರು ನಡೆಸ್ತಾರೆ ಅವ್ರು ಕೆಲವೇ ಇನ್ಸ್ಟಿಟ್ಯೂಷನ್ಸ್ ಇದಾವೆ, ಅವರಿಗೆ ತಕ್ಕಂತೆ ಅದು ಮಾಡ್ತಿದ್ದಾರೆ. ಇವತ್ತು ನಮ್ಮ ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಯಾಕಂದ್ರೆ ಒಂದು ಸ್ಕ್ಯಾಮ್ ಆಗುತ್ತೆ, ಒಂದು ಕ್ವಶನ್ ಪೇಪರ್ ಲೀಕ್ ಆಗುತ್ತೆ ಅಂದ್ರೆ ಇವರ ಆಡಳಿತ ಪ್ರಶ್ನೆ ಮಾಡ್ಬೇಕಾಗಿದೆ. ಏನ್ ಮಾಡಕ್ ಕೊಟ್ಟಿದ್ದಾರೆ ಹಂಗಾದ್ರೆ? ಇಲ್ಲಿ ಎಐಡಿಎಸ್ ಖಂಡಿಸ್ತಾ ಇದೆ. ಜೊತೆಗೆ ಸ್ನೇಹಿತರೆ, ನೀಟ್ ಅಂತಲ್ಲ
ಇವತ್ತಿನ ಯಾವುದೇ ಸರ್ಕಾರ ಬರಲಿ, ಇವತ್ತು ಬಡವರ ಪರವಾಗಿ ಮಧ್ಯಮ ವರ್ಗದ ಪರವಾಗಿ ಯಾವ ಶಿಕ್ಷಣ ನೀತಿಗೆ ಬರ್ತಿಲ್ಲ. ಎಲ್ಲ ದುಡ್ಡಿನ ಸತ್ತಾಗ್ತಿದೆ, ದುಡ್ಡಿನ ಬರ ಆಗ್ತಿದೆ. ಇವತ್ತು ಶಿಕ್ಷಣ ಎಷ್ಟು ಖಾಸಗೀಕರಣ ಆಗ್ತಿದೆ ಅಂದ್ರೆ, ಮೆಡಿಕಲ್ ಓದ್ಬೇಕಂದ್ರೆ ಇವತ್ತು ನಮ್ಮ ದೇಶದಲ್ಲಿ 400 ಸೀಟು, ಈಗ ಈ ರಾಜ್ಯದ ಬೇಡಿಕೆ ಮೇಲೆ 400 ಸೀಟ್ ಬಂದಿದೆ ಮೆಡಿಕಲ್ ಕಾಲೇಜ್ಗೆ. ಆ 400 ಸೀಟು ಕೂಡ NRI ಕೋಟದಲ್ಲಿ ಮಾಡ್ತಾ ಇದ್ದಾರೆ. ಸೀಟಿಗೆ ಎಷ್ಟು ಗೊತ್ತಾ? ಗೌರ್ಮೆಂಟ್ ಸೀಟ್ ನಾನು 25 ಲಕ್ಷ ಅಂತ ಹೇಳ್ತೀನಿ ಆಫೀಸಲ್ಲಿ. ಒಂದ್ ಸೀಟಿಗೆ ಗೌರ್ಮೆಂಟ್ ಕಾಲೇಜ್ ಸೀಟ್ 25 ಲಕ್ಷ. ಇಲ್ಲಿ ಪ್ರೈವೇಟ್ ಅನ್ನ ಸೂಚನೆ ಎಷ್ಟಿದೆ ನಮ್ಗೆ ಗೊತ್ತಿಲ್ಲ. ಈ 25 ಲಕ್ಷ ಕೊಟ್ಟು ಯಾರು ಹೋಗ್ತಾರೆ? ನೀವು ನಾವು ಓದಕ್ಕಾಗತ್ತಾ? ನಮ್ಮೆಲ್ಲ ದುಡ್ಡಿದೇನಾ? ಅಂದ್ರೆ ಏನು? ನಿಮ್ಮ ಹತ್ರ ದುಡ್ಡಿದೆ, ಮೆಡಿಕಲ್ಗೆ ಬರ್ರಿ. ಇನ್ನೊಂದು ಇಂಜಿನಿಯರಿಂಗ್ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಪ್ರತಿ ವರ್ಷ 10% ಫೀಸ್ ಹೆಚ್ಚಿಗೆ ಮಾಡ್ತಾರೆ. ಪ್ರತಿ ವರ್ಷ ಇಂಜಿನಿಯರಿಂಗ್ ಸೀಟ್, ಅದು ಗೌರ್ಮೆಂಟ್ ಇಂಜಿನಿಯರಿಂಗ್ ನಾವು ಓದಕ್ಕಾಗತ್ತಾ? ಇಲ್ಲ. ನಮ್ಮ ಅಪ್ಪ ಅಮ್ಮ ಏನೋ ಓದಿಸ್ಬೇಕಾದ್ರೆ ಮನೆ ಮಠ ಮಾಡಿ ಬೀದಿಗೆ ಬರ್ಬೇಕು ನಾವು ಮೆಡಿಕಲ್ ಮುಂದಷ್ಟೆಗೆ. ಆಯ್ತು, ಮೆಡಿಕಲ್ ಮುಂದೇನು ನಾವೇನೋ ದೇಶ ಸೇವೆ ಮಾಡಕ್ಕಾಗತ್ತಾ? ಇಲ್ಲ. ನಾವು ಅದನ್ನ ಲೂಟಿ ಮಾಡೋ ಕೆಲಸ ಕಲಿಬೇಕು. ಇಂಜೆಕ್ಷನ್ 1000 ರೂಪಾಯಿ, ಒಂದ್ ಮೆಡಿಸಿನ್ ದುಡ್ಡು ಎಲ್ಲನ ಕೇಕ ನಾವು ಖರ್ಚು ಮಾಡಿರ್ತೀವಲ್ಲ, ನಾವು ಅದೇ ಕೆಲಸ ಮಾಡ್ತೀವಿ. ಅಂದ್ರೆ ಏನು? ನೀವು ದುಡ್ಡಿದ್ರೆ ಬದುಕ್ರಿ, ದುಡ್ಡಿದ್ರೆ ಶಿಕ್ಷಣ ತಗೊಳ್ರಿ, ದುಡ್ಡಿದ್ರೆ ನೀವು ಇರ್ಬೇಕಂದ್ರೆ ಇಲ್ಲ. ಇದು ಸರ್ಕಾರ ಮಾಡಕ ಹೊರಟಿರೋ ಸ್ನೇಹಿತರೆ. ಈ ಬರೇ ನೀಟ್ ಎಕ್ಸಾಮ್ ಬಗ್ಗೆ ಅಷ್ಟ, ಇಡೀ ಶಿಕ್ಷಣ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಇಡೀ ಶಿಕ್ಷಣ ವ್ಯಾಪಾರೀಕರಣ ಆಗಿದೆ. ಪ್ರತಿಯೊಂದಕ್ಕೂ ದುಡ್ಡು ಸ್ನೇಹಿತರೆ. ಇವತ್ತು ಡಿಗ್ರಿ ಸ್ಟೂಡೆಂಟ್ಸ್ ಇದ್ದಾರೆ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ, ಎಲ್ಲರೂ ಕೂಡ ಏನು ಮಾಡ್ತಾರೆ? ಫೇಕ್ ಅಂತಾನೆ ರಿಸಲ್ಟ್ ಕೊಂಡ್ಬಿಡ್ತಾರೆ. ಮಾರ್ಕ್ಸ್ ಕಾರ್ಡ್ಗಳು ಕೊಡ್ತೀರಾ ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಕೇಳಕ್ ದುಡ್ಡು ವಸೂಲಿ ಮಾಡ್ತಾರೆ. ಇವತ್ತು ಏನೇ ತಗೋರಿ ದುಡ್ಡು 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 ದುಡ್ಡು. ನಾವೇ ಪ್ರಶ್ನೆ ಮಾಡ್ತಾ ಇದೀವಿ, ಶಿಕ್ಷಣ ನಿಲ್ಲಿರುವಂತ ಶಿಕ್ಷಣ ನಿಮ್ಮ ಮನೆಯಲ್ಲಿ ಕೊಡ್ತಿದ್ದೀರಾ? ಇವತ್ತು ಸರ್ಕಾರಿ ಶಾಲಾ ಕಾಲೇಜುಗಳು ನಡೆಸಿರೋ ಜನವೇ ಇವಾಗ ನಾವು ಶಿಕ್ಷಣ ಸಿಕ್ಕಿದ್ರೆ ಇದರಿಂದ ಸಾರ್ವತ್ರಿಕವಾಗಿ ಹೋರಾಟ ಮಾಡಿದ್ದಾರೆ. ಈ ದೊಡ್ಡ ಸಂಖ್ಯೆ ಓದ್ತಿದ್ದೀರಾ? ಒಂದು ಟೈಮಲ್ಲಿ ಹೆಣ್ಮಕ್ಳಿಗೆ ಶಿಕ್ಷಣ ಇರಲಿಲ್ಲ, ಅಲ್ಲಿ ಹೋರಾಟ ಮಾಡಿ ಸಾವೇ ಜ್ಯೋತಿ ಬಾಸುವೆ ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಣ ಸಿಕ್ತಿದೆ. ಈ ಶಿಕ್ಷಣ ಲಾಭಿ ತಗೋತಿದ್ದಾರೆ, ಕೆಲವು ಜನ ತಗೋತಿದ್ದಾರೆ. ಇದನ್ನ ಅತ್ಯುತ್ತಮವಾಗಿ ಕಂಡುತಾ ಇದೀವಿ. ಈ ಕೂಡಲೇ ಸರ್ಕಾರ ಯಾರು ಹಗರಣ ತನಿಖೆ ನಡೆಸಬೇಕು. ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜಿಂದಾಬಾದ್, AIDF ಜಿಂದಾಬಾದ್, ವಿದ್ಯಾರ್ಥಿ ಐಕ್ಯತೆ ಚುನಾಯಿಸಬಹುದು. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.